ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಎಜುಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳ ಪ್ರಶ್ನೆ ಏನಂತಂದರೆ, ಕರ್ನಾಟಕ ವಸತಿ ಶಾಲೆಯೊಳಗಡೆ ಶಿಕ್ಷಕರ ನೇಮಕಾತಿ ಆಗ್ತಾ ಇದೆ. ಈ ನೇಮಕಾತಿಗೆ ಕಡ್ಡಾಯವಾಗಿ TET ಮತ್ತು CTET ಬೇಕಾ ಅಂತ. ಇನ್ನು ಎರಡನೇ ಪ್ರಶ್ನೆ ಬಂದ್ಬಿಟ್ಟು, ಕ್ರೈಸ್ ಈ ವಸತಿ ಶಾಲೆಗಳಿಗೆ ಕಡ್ಡಾಯವಾಗಿ ಡಿಗ್ರಿಯನ್ನು ಇಂಗ್ಲಿಷ್ ಮಾಧ್ಯಮದವರು ಅಷ್ಟೇ ಬರಿಬೇಕಾ ಅಥವಾ ಕನ್ನಡ ಮಾಧ್ಯಮದವರಿಗೆ ಅವಕಾಶ ಇದೆನಾ ಬರೀಲಿಕ್ಕೆ ಅನ್ನುವಂತಹ ಪ್ರಶ್ನೆಗಳು ಪ್ರತಿಯೊಬ್ಬ ವಿದ್ಯಾರ್ಥಿಯದು. ಇನ್ನು ಮೂರನೇ ಪ್ರಶ್ನೆ ಬಂದ್ಬಿಟ್ಟು, ಈ ವಸತಿ ಶಾಲೆಯ ಏನು 875 ಏನು ಹುದ್ದೆಗಳದಾವಲ್ಲ, ಇದು ಯಾವಾಗ ನೇಮಕಾತಿ ಆಕೈತಿ ಅನ್ನೋದು ಇನ್ನೊಂದು ಪ್ರಶ್ನೆ ಆಗಿದೆ. ಆತ್ಮೀಯರೇ, ನೀವೇನಾದರೂ ಫಸ್ಟ್ ಟೈಮ್ ಎಜುಕ್ರಿಯೇಟಿವಿಟಿಗೆ ಭೇಟಿ ಕೊಡ್ತಾ ಇದ್ದೀರಾ, ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮುಂಬರುವ ಎಲ್ಲ ಅಪ್ಡೇಟ್ಗಳನ್ನು ನೀವು ಪಡಿತಾ ಇರಿ. ಮೊದಲಿಗೆ ಬಂದುಬಿಟ್ಟು, ನೀವೇನಾದರೂ ವಸತಿ ಶಾಲೆಗೆ ಪ್ರಿಪ್ರೇಷನ್ ನಡೆಸ್ತಾ ಇದ್ದರೆ, ನನ್ನ ಕಡೆ ನಿಮ್ಮ ಕಡೆಯಿಂದ ವಸತಿ ಶಾಲೆಯ ಹಿಂದಿನ 4 ರಿಂದ 5 ವರ್ಷದ ಪತ್ರಿಕೆಗಳನ್ನು ಕೊಡ್ತದೆ. ಅದು ಪತ್ರಿಕೆ 1 ಮತ್ತು ಪತ್ರಿಕೆ 2. ಆಸಕ್ತಿ ಉಳ್ಳವರು ಕೆಳಗೆ ಕೊಟ್ಟಿರುವ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರುವಂತಹ ಸಂಖ್ಯೆಗೆ ನೀವು ಸಂಪರ್ಕಿಸಬಹುದು. ನೇರವಾಗಿ ವಿಷಯಕ್ಕೆ ಬರೋದಾದರೆ, ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ಈ ವಸತಿ ಶಾಲೆಗೆ ಕಡ್ಡಾಯವಾಗಿ TET ಮತ್ತು CTET ಬೇಕಂತ. ತಾವುಗಳು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ಇತ್ತೀಚೆಗೆ ವಸತಿ ಶಾಲೆಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ ಹೊರಬಿದ್ದಿದೆ. ಕಡ್ಡಾಯವಾಗಿ ನೀವು ಇಂಗ್ಲಿಷ್ ಭಾಷಾ ಶಿಕ್ಷಕರಾಗ್ರಿ, ಕನ್ನಡ, ಹಿಂದಿ ಆಗ್ರಿ, ಅಥವಾ ಗಣಿತ ಆಗ್ರಿ, ಅಥವಾ ಸಮಾಜ ವಿಜ್ಞಾನ ಆಗ್ರಿ, ನಿಮಗೆ ಕಡ್ಡಾಯವಾಗಿ ಏನು ಬೇಕಾಗ್ತದೆ, ನೀವು ಪಾಸ್ ಆಗಬೇಕು. ಇನ್ನು ಎಲ್ಲ ಭಾಷಾ ವಿಷಯ ಶಿಕ್ಷಕರು ಮತ್ತು ಕೋರ್ ಸಬ್ಜೆಕ್ಟ್ ಶಿಕ್ಷಕರು ಕಡ್ಡಾಯವಾಗಿ TET ಪರೀಕ್ಷೆ ಪೇಪರ್ 2 ಹೊಂದಿರಬೇಕಾಗ್ತದೆ. ಅದೇ ರೀತಿಯಾಗಿ ಇಲ್ಲ ನೀವು TET ಪಾಸ್ ಆಗಿಲ್ಲ, ನನ್ನ ಕಡೆ ಪೇಪರ್ 2 CTET ಇದೆ ಅಂತಂದ್ರೆ ಅದು ಕೂಡ ನಡೆಯುತ್ತೆ, ಅದು ಏನು ಸಮಸ್ಯೆ ಬರಂಗಿಲ್ಲ. ಇನ್ನು ಮುಂದಿನ ವಿಷಯ ಬಂದ್ಬಿಟ್ಟು, ಈಗ ಅನೇಕರು ಪ್ರಶ್ನೆ ಏನಂತಂದ್ರೆ, ಇಲ್ಲಿ ನಾವು ಕನ್ನಡ ಮಾಧ್ಯಮದವರಾಗಿ ನಾವು BA ಮುಗಿಸಿದೀವಿ ಅಥವಾ BSc ಮುಗಿಸಿದೀವಿ ಅಥವಾ BCom ಮುಗಿಸಿದೀವಿ ಅಥವಾ ಬೇರೆ ಯಾವುದೇ ಕೋರ್ಸನ್ನು ನಾವು ಡಿಗ್ರಿಯನ್ನು ಮುಗಿಸಿದೀವಿ ಕನ್ನಡದೊಳಗೆ ಪರೀಕ್ಷೆ ಬರಿಬಹುದಾ? ನೋಟಿಫಿಕೇಶನ್ ಪ್ರಕಾರ ಏನು ಹೇಳ್ತದೆ ಅಂತಂದ್ರೆ, ಇಂಗ್ಲಿಷ್ ಮಾಧ್ಯಮದವರು ಕಡ್ಡಾಯವಾಗಿ ಗ್ರಾಜ್ಯುಯೇಷನ್ ಹೊಂದಿರಬೇಕು, ಅಂದಾಗ ಮಾತ್ರ ನೀವು ಬರಲಿಕ್ಕೆ ಸಾಧ್ಯ ಇದೆ ಅಂತ. ನೀವು ಒಂದು ನೆನಪಿಟ್ಕೊಳ್ಳಿ, ಇಲ್ಲಿ ಇಂಗ್ಲಿಷ್ ಮಾಧ್ಯಮದವರಂತ ಅವರು ಕಡ್ಡಾಯ ಮಾಡಿದಾರೂ ಕೂಡ ಕೆಲವೊಂದ್ಸಲ ಅಭ್ಯರ್ಥಿಗಳು ಸಿಗೋದಿಲ್ಲ. ಹೀಗಾಗಿ ಕನ್ನಡ ಮಾಧ್ಯಮದವರು ಡಿಗ್ರಿ ಮುಗಿ ಸೆಲೆಕ್ಟ್ ಆದವರು ಕೂಡ ವಸತಿ ಶಾಲೆಯೊಳಗೆ ಕೆಲಸ ಮಾಡ್ತಾ ಇದ್ದಾರೆ. ಈ ಕಾರಣದಿಂದ ನೀವು ನಿಮ್ಮ ಪ್ರಯತ್ನವನ್ನ ಮಾಡಿ ಅಪ್ಲಿಕೇಶನ್ ಅನ್ನು ಹಾಕಿ, ಅಪ್ಲಿಕೇಶನ್ ಕೂಡ ತೆಗೆದುಕೊಳ್ತದೆ. ಇಲ್ಲಿ ಅವರು ನೇಮಕಾತಿಯ ಗೆಜೆಟೆಡ್ ನೋಟಿಫಿಕೇಶನ್ ಕೊಟ್ಟಾರ, ಇಂಗ್ಲಿಷ್ ಮಾಧ್ಯಮದವರನ್ನೇ ತಗೊಳ್ತೀವಿ ಅಂತ. ಇದಾಗ ಕೂಡ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಕೊಡ್ತಾರ. ಒಂದು ವೇಳೆ ಅವ್ರು ಯಾವ್ದಾದ್ರು ಅಭ್ಯರ್ಥಿಗಳ ಕೊರತೆ ಇದ್ರೆ ನಿಮಗೂ ಕೂಡ ನೇಮಕಾತಿಗೆ ಒಳಗೆ ಅವಕಾಶ ಕೊಡ್ತಾರ. ಒಂದು ವೇಳೆ ಅವ್ರದ್ದು ಮೆರಿಟ್ ಕಡಿಮೆ ಇದೆ, ನಿಮ್ಮ ಮೆರಿಟ್ ಜಾಸ್ತಿ ಇದೆ ಅಂದ್ರೆ ಕೂಡ ಫಸ್ಟ್ ಇಂಗ್ಲಿಷ್ ಮಾಧ್ಯಮದ ಅಭ್ಯರ್ಥಿಗಳಿಗೆ ಪ್ರಿಫರೆನ್ಸ್ ಕೊಡ್ತಾರ, ತದನಂತರ ನಿಮಗೆ ಅವರು ಪ್ರಿಫರೆನ್ಸ್ ಕೊಡ್ತಾರ ಅಂತ ಹೇಳ್ಬೋದು. ಸೊ ಅಂದ್ರೆ ಅವ್ರು ಇಲ್ಲಪ್ಪ ಅಂತಂದ್ರೆ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಕೂಡ ತೆಗೆದುಕೊಳ್ಳುವಂತಹ ಸಂಭವ ಇದೆ. ಈ ರೀತಿಯ ಅನೇಕ ಉದಾಹರಣೆಗಳನ್ನ ನಮ್ಮ ಸುತ್ತಮುತ್ತಲಿನ ವಸತಿ ಶಾಲೆ ಒಳಗೆ ನಾ ಕಂಡಿದ್ದೀನಿ. ಇಲ್ಲಿ ಅನೇಕರು ಹೇಳ್ತಾ ಇರೋದು, ಇಲ್ಲ ಕಡ್ಡಾಯವಾಗಿ ಇಂಗ್ಲಿಷ್ ಮೀಡಿಯಮೇ ಬೇಕು, ಡಿಗ್ರಿ ಮುಗಿಸಿರಬೇಕು, ಅಂದಾಗ ಮಾತ್ರ ಬರೀಬಹುದು, BEd ಯಾವುದೊಳಗೆ ಆಗಲಿ ಅಥವಾ ಕನ್ನಡದಲ್ಲೇ ಆಗಲಿ ಇಂಗ್ಲೀಷಲ್ಲೇ ಆಗಲಿ ಮಾಧ್ಯಮ ನಡೀತದೆ ಅಂತ ಹೇಳಿದಾರೆ. ಬಟ್ ನೀವು ಅಪ್ಲಿಕೇಶನ್ ಹಾಕಿ ಪ್ರಯತ್ನ ಮಾಡಿ ಓದಿ ಬರೆದ್ರೆ ಅದೇನು ಸಮಸ್ಯೆ ಆಗಂಗಿಲ್ಲ, ನೀವು ಬರೀಬಹುದು. ಅದೇ ಹೇಳಿದೆ ಅಲ್ಲ, ಪ್ರಶ್ನೆ ಪತ್ರಿಕೆಗಳು ಬೇಕಾದ್ರೆ ನನ್ನನ್ನು ನೀವು ಸಂಪರ್ಕಿಸಬಹುದು. ಇನ್ನು ಅದೇ ರೀತಿಯಾಗಿ ಮುಂದಿನ ವಿಷಯ ಬಂದ್ಬಿಟ್ಟು, ಈ ಕರ್ನಾಟಕ ವಸತಿ ಶಾಲೆ ಶಿಕ್ಷಣ ಸಂಘದ ಅಡಿ ಒಳಗಡೆ 875 ಏನು ಹುದ್ದೆಗಳದಾವಲ್ಲ, ಈ ಹುದ್ದೆಗಳ ಯಾವಾಗ ಕಾಲ್ಫಾರ್ಮ್ ಆಕತಿ ಅನ್ನೋದು ಇನ್ನೊಂದು ಪ್ರಶ್ನೆ ಆಗೈತಿ. ಇಲ್ಲಿ 875 ಹುದ್ದೆಗಳಿಗೆ ಒಂದೇ ಒಂದು ಸಮಸ್ಯೆ ಏನಂತಂದ್ರೆ ಒಳ ಮೀಸಲಾತಿ. ಅದು ತಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ. ಈ ಹುದ್ದೆಗಳನ್ನ ಅವರು ಕರಿಬೇಕಾಗಿದ್ದು ಸುಮಾರು ಒಂದು 4 ರಿಂದ 5 ತಿಂಗಳ ಹಿಂದೆನೆ ಕರಿಬೇಕಾಗಿತ್ತು. ಬಟ್ ಆದರೆ ಒಳ ಮೀಸಲಾತಿ ಜಾರಿಯಾಗಿ ಈ ಒಂದು ಹುದ್ದೆಗಳನ್ನ ಮುಂದೂಡಲಾಗ್ತಾ ಇದೆ. ಇಲ್ಲಿ ಸಾಮಾನ್ಯವಾಗಿ ಆರ್ಥಿಕ ಇಲಾಖೆ ಕೂಡ ಇದಕ್ಕೆ ಒಪ್ಪಿಗೆ ಕೊಟ್ಟಿದೆ. ಆರ್ಥಿಕ ಇಲಾಖೆ ಒಪ್ಪಿಗೆ ಕೊಟ್ಟಿದ ನಂತರ ಹುದ್ದೆಗಳನ್ನು ಕೂಡ ಅವ್ರು ಬಿಟ್ಟಿದ್ದಾರೆ. ಇಲ್ಲಿ ವಿಷಯ ಭಾಷಾ ಶಿಕ್ಷಕರಿಗೆ 100 ಇದೆ ಅಂತ ಹೇಳ್ಬೋದು, ಹಿಂದಿ ಭಾಷಾ ಶಿಕ್ಷಕರಿಗೆ 50 ಇದೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಗಣಿತ ವಿಜ್ಞಾನ ಇವರಿಗೆ 100 ಇದೆ, 100 ಪೋಸ್ಟ್ಗಳದಾವ. 150 ಪೋಸ್ಟ್ಗಳು ಸೋಷಿಯಲ್ ಸೈನ್ಸ್ದವ್ರಿಗೆ ಅದಾವ. ಇನ್ನು ದೈಹಿಕ ಶಿಕ್ಷಣದವರಿಗೆ ಅದಾವ 75, ಕಂಪ್ಯೂಟರ್ ಆಪರೇಟರ್ ಹುದ್ದೆಗಳದಾವ, ವಾರ್ಡನ್ಸ್ ಅದಾವ. ಸೊ ಹೀಗಾಗಿ ತಾವುಗಳು ಪ್ರಿಪರೇಷನ್ ಚೆನ್ನಾಗಿ ಮಾಡ್ಕೋಬೇಕು. ಇಲ್ಲಿ ತಮಗೆ ಈ ಒಂದು ನೇಮಕಾತಿಯನ್ನ ಸುಮಾರು ಅವ್ರು ಮಾಡಲಿಕ್ಕೆ ಒಂದು 4 ರಿಂದ 3 ತಿಂಗಳಾದ್ರೂ ಬೇಕಾಗ್ತದೆ. ಯಾಕಂದ್ರೆ ಈಗ ಏನು ಒಳ ಮೀಸಲಾತಿನ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಹೇಳಿಬಿಟ್ಟಾರ, ಇಲ್ಲ ನಮಗೆ ಒಂದು 3 ತಿಂಗಳ ಅವಕಾಶ ಕೊಡಿ, ನಾನು ಒಂದು ಸರ್ವೆ ಮಾಡಬೇಕಾಗಿದೆ, ಸರ್ವೆ ಮಾಡಿ ಆ ಡಾಟಾ ಮೇಲೆ ನಿಮ್ಗೆ ನಾವು ಸಂಪೂರ್ಣವಾಗಿ ಒಳ ಮೀಸಲಾತಿ ವರದಿಯನ್ನು ಕೊಡ್ತೀವಿ ಅಂತ. ಸೊ ಹೀಗಾಗಿ ಒಂದು 3 ರಿಂದ 4 ತಿಂಗಳಾದ್ರೂ ಬೇಕಾಗ್ತದೆ. ನಿಮಗೆ ಅದರೊಳಗೆ ಪೇಪರ್ 1 GK ಪೇಪರ್ ಇರ್ತದೆ. GK ಪೇಪರ್ ಅಂದ್ರೆ ನಿಮ್ಗೆ ಗೊತ್ತೇ ಇದೆ, ಅಲ್ಲಿ ಸಾಮಾನ್ಯವಾಗಿ GK ಇರ್ತದೆ.
ಸೊ ನೀವು ಅವುಗಳನ್ನು ಚೆನ್ನಾಗಿ ಓದ್ಕೋಬೇಕಾಗ್ತದೆ. ಪೇಪರ್ 2 ಸ್ಪೆಸಿಫಿಕ್ ಪೇಪರ್ ಇರ್ತದೆ. ಅನೇಕರು ಹೇಳ್ತಾ ಇದ್ದಾರೆ ಇಲ್ಲ ಗ್ರೂಪ್ ಸಿ ಪೇಪರ್ಸ್ ಇರ್ತದೆ ಅಂತ. ಏನು ಕಮ್ಯುನಿಕೇಷನ್ ಪೇಪರ್ ಇರ್ತದೆ ಮತ್ತು ಏನು ಜಿ ಕೆ ಪೇಪರ್ ಇರ್ತದೆ. ಆ ರೀತಿ ಏನಿಲ್ಲ. ಇಲ್ಲಿ ನೀವು ವಿಷಯ ಭಾಷಾ ಶಿಕ್ಷಕರು ಆಗ್ಲಿಕ್ಕೆ ಹೋಗ್ತಿದ್ರಿ ಅಂತಂದ್ರೆ ಕಡ್ಡಾಯವಾಗಿ ಅವರು ನಿಮ್ಮ ಭಾಷಾ ಇಟ್ ಮೀನ್ಸ್ ವಿಷಯ ಭಾಷಾ ಶಿಕ್ಷಕರಾಗಿರ್ಬೋದು, ಯಾವುದೇ ಶಿಕ್ಷಕರಾಗಿರ್ಬೋದು ಅಥವಾ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರ್ಬೋದು, ಇಲ್ಲಿ ನಿಮ್ಗೆ ಕಡ್ಡಾಯವಾಗಿ ನಿಮ್ಮ ಒಂದು ಸ್ಪೆಸಿಫಿಕ್ ಪೇಪರನ್ನು ಅವರು ಚೆಕ್ ಮಾಡೇ ಮಾಡ್ತಾರೆ. ಎಷ್ಟು ನಾಲೆಜ್ ಇದೆ ನಿಮ್ಗೆ, ಟೀಚ್ ಮಾಡ್ಲಿಕ್ಕೆ ಬರ್ತದಾ ಅಥವಾ ನೀವು ಎಲಿಜಿಬಲ್ ಇದ್ದೀರಾ ಅಂತ. ಸೊ ಹೀಗಾಗಿ ನಿಮಗೆ ಪೇಪರ್ 2 ನಿಮ್ಮ ಒಂದು ವಿಷಯವನ್ನು ನೀವು ಚೆನ್ನಾಗಿ ಓದಿರಬೇಕು. ನಿಮ್ದು ಇಂಗ್ಲೀಷ್ ಇದ್ರೆ ಲಿಟ್ರೇಚರ್, ಗ್ರಾಮರ್, ರೀಡಿಂಗ್ ಕಾಂಪ್ರಿಹೆನ್ಷನ್, ಅನಲೈಸಿಂಗ್, ಸೊ ರೈಟಿಂಗ್ ಪ್ರಾಕ್ಟೀಸ್ ಎಲ್ಲ ಇಟ್ ಮೀನ್ಸ್ ಇರಬೇಕು ಅಂತ ಹೇಳ್ತೀನಿ. ಇನ್ನು ಈ ಸಲ ಗೊತ್ತಾಗಲ್ಲ, ಯಾಕಂದರೆ ನಿಮಗೆ ಈ ಒಂದು ನೇಮಕಾತಿಯಾಗಿ ಸುಮಾರು 2-3 ವರ್ಷ ಆಯಿತು, ಮತ್ತು ಯಾವುದೇ ಕೂಡ ತಿದ್ದುಪಡಿ ಆಗಿಲ್ಲ. ಪರೀಕ್ಷೆ ಒಳಗಾಗಿರ್ಬೋದು, ಈಗ ಆಲ್ರೆಡಿ ಅವರು ನೇಮಕಾತಿಯ ಒಂದು ಅಧಿಸೂಚನೆ ಒಳಗಡೆ ಬದಲಾವಣೆಗಳೇ ಮಾಡಿದಾರ. ಸೊ ಅದನ್ನು ನಾವು ನೋಡ್ಕೋಬೇಕಾಗ್ತದೆ. TET ಕಡ್ಡಾಯವಾಗಿ ಮಾಡಿದಾರ ಅಥವಾ CTET ಕಡ್ಡಾಯವಾಗಿ ಮಾಡಿದಾರ, ಅದನ್ನು ನಾವು ಪಾಸ್ ಆಗಲೇಬೇಕಾಗ್ತದೆ. ಸೊ ಐ ಥಿಂಕ್ ಈ ಒಂದು ಎಲ್ಲ ವಿಷಯಗಳನ್ನು ನೀವು ಗಮನದಲ್ಲಿ ಇಟ್ಕೊಂಡು ಇವತ್ತಿನಿಂದನೇ ಓದಿದ್ರೆ 100% ನೇಮಕಾತಿ ಆಗಿ ಅದರೊಳಗಡೆ ನೋಟಿಫಿಕೇಶನ್ ಏನು ಸಮಯ ಕೊಡ್ತಾರಲ್ಲ ನಿಮಗೆ ಎಕ್ಸಾಮ್ ಬರೀಲಿಕ್ಕೆ, ಆ ಒಂದು ಸಮಯ ನಿಮಗೆ ರಿವಿಷನಿಂಗ್ ಅಂತ ಇಟ್ಕೊಳ್ಳಿ, ಇವಾಗೆಲ್ಲ ಓದ್ಲಿಕ್ಕೆ ಅಂತ ಇಟ್ಕೊಳ್ಳಿ. ಕನ್ನಡ ಮೀಡಿಯಮ್ದವರು ಕೂಡ ನೀವು ಓದಿದ್ರೆ ಅದೇನು ನಿಮಗೆ ಏನು ಸಮಸ್ಯೆ ಆಗೋದಿಲ್ಲ. ಇವನ್ ಈ ಕಡೆ HSTRಗೆ ಓದಂಗೆ ಆಗ್ತದೆ, ಈ ಕಡೆ GPSTRಗೆ ಓದಂಗೆ ಆಗ್ತದೆ, ಈ ಕಡೆ PSTR ಆಗಿರ್ಬೋದು, ಆಮೇಲೆ PU ಕಾಲೇಜ್ ಆಗಿರ್ಬೋದು. ಬಟ್ ಏನೋ ಆಗಲಿ ನೀವು ಸದಾಕಾಲ ಓದ್ತಾ ಇರಬೇಕಾಗ್ತದೆ. ನಮಗೂ ಗೊತ್ತದಾವ ಬಹಳಷ್ಟು ಸಮಸ್ಯೆಗಳು ನಿಮಗೂ ಕೂಡ ಅದಾವ. ನಿಮ್ಮ ರೀತಿಯೇ ಎಷ್ಟೋ ಸಮಸ್ಯೆಗಳನ್ನು ಕರ್ನಾಟಕ ರಾಜ್ಯದ ಮೂಲೆಯೊಳಗೆ ಜನ ಅನುಭವಿಸ್ತಾ ಇದ್ದಾರೆ ಅಂತಂದರೆ ಅವರು ಮುಂದೊಂದು ದಿನ ನಮ್ಮ ನಾಳೆ ಅನ್ನುವ ದಿನ ಸುಖಕರವಾಗಿರ್ತದೆ ಮತ್ತು ನಮಗೂ ಕೂಡ ಒಳ್ಳೆ ಸಮಯ ಬರ್ತದೆ ಅಂತ ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ನಮ್ಮ ಸಮಯವನ್ನು ಒಂದು ನೆಗೆಟಿವಿಟಿ ಒಳಗಡೆ ಕಳಿಬಾರ್ದು, ಪಾಸಿಟಿವ್ ಒಳಗಡೆ ನಾವು ಇರಬೇಕಾಗ್ತದೆ. ಪ್ರತಿಯೊಂದು ಸಮಯದೊಳಗೂ ನಮ್ಗೆ ಎಲ್ಲ ಸಮಯದೊಳಗೆ ಬುದ್ಧಿವಾದ ಹೇಳಲಿಕ್ಕೆ ಬೇರೆದವರು ಬರಂಗಿಲ್ಲ, ನಮ್ಗೆ ನಾವೇ ಬುದ್ಧಿವಾದ ಹೇಳ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ಎಲ್ಲ ಹೇಳ್ತಾರಲ್ಲ, ಸೆಲ್ಫ್ ಮೋಟಿವೇಶನ್ ಇಸ್ ದ ಬೆಸ್ಟ್ ಮೋಟಿವೇಶನ್ ಇನ್ ದ ವರ್ಲ್ಡ್ ಅಂತ. ಸೊ ಹೀಗಾಗಿ ನಾವು ನಮ್ಮಷ್ಟಕ್ಕೆ ಸೆಲ್ಫ್ ಮೋಟಿವೇಟ್ ಆಗಿರೋಣ, ಸದಾ ಓದ್ತಾ ಇರೋಣ, ಪಾಸಿಟಿವ್ ಆಗಿ ಇರೋಣ. ಆದಷ್ಟು ಬೇರೆ ಬೇರೆ ನ್ಯೂಸ್ಗಳಿಗೆ ನೀವು ತಲೆ ಕಳಿಸ್ಕೋಬೇಡಿ. ನಿಮ್ಗೆ ಒಂದು ಒಳ್ಳೆಯ ಭವಿಷ್ಯ ಇದೆ. ಆ ಒಳ್ಳೆಯ ಭವಿಷ್ಯಕ್ಕೋಸ್ಕರನೇ ಇವತ್ತೇ ಮತ್ತು ಈಗ ಈ ಸದ್ಯದಿಂದನೇ ನೀವು ಪ್ರಾರಂಭ ಮಾಡಬೇಕಾಗ್ತದೆ. ಇವತ್ತಿನಿಂದ ಓದಲಿಕ್ಕೆ ತಯಾರಿ ಮಾಡಿ, ಹಾಗೇ ಆಗ್ತದೆ. ಸ್ಕೂಲ್ ಬುಕ್ಸ್ಗಳನ್ನು ಚೆನ್ನಾಗಿ ಓದಿ. ಮೊದಲಿಗೆ 6ರಿಂದ 12ನೇ ತರಗತಿಯ ಪುಸ್ತಕಗಳನ್ನು ಒಂದು 4ರಿಂದ 5 ಬಾರಿ ಓದಿ. ಅದಾದಮೇಲೆ ನಿಮ್ಮ ವಿಷಯದಕ್ಕೆ ಸಂಬಂಧಪಟ್ಟಂತಹ ಒಂದು ಉತ್ತಮವಾದ ಆಥರ್ ಬುಕ್ಕನ್ನು ತೆಗೆದುಕೊಂಡು ಓದಿ. ಅದು ಸೋಷಿಯಲ್ ಆಗಿರ್ಬೋದು, ಅದು ಸೈನ್ಸ್ ಆಗಿರ್ಬೋದು, ಅದು ಮ್ಯಾಥಮೆಟಿಕ್ಸ್ ಆಗಿರ್ಬೋದು. ಇಲ್ಲಿ ನಿಮ್ಮ ವಿಶೇಷವಾದ ನಾಲೆಜನ್ನು ಚೆಕ್ ಮಾಡ್ತಾನೆ. ಮ್ಯಾಥಮೆಟಿಕ್ಸ್ ಟೀಚರ್ ಆಗಬೇಕನ್ನೋರು ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಒಳಗಡೆ ಬಹಳಷ್ಟು ಆಳವಾದ ನಾಲೆಜ್ ಇರಬೇಕಾಗ್ತದೆ. ಸೈನ್ಸ್ ಟೀಚರ್ ಆಗಬೇಕನ್ನೋರು ಕೆಮಿಸ್ಟ್ರಿ ಮತ್ತು ಬಯಾಲಜಿ ಒಳಗಡೆ ಆಳವಾದ ನಾಲೆಜ್ ಇರಬೇಕಾಗ್ತದೆ. ನೀವು ಓದುವಂಥ ಕ್ರಮವನ್ನು 2 ವಿಷಯದೊಳಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನೀವು ನಿಮ್ಮ PUC ವರೆಗೆ ಏನು ಸಿಲೆಬಸ್ ಇದೆಯಲ್ಲ, ಅಂದರೆ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್, ಆ ಒಂದು ವಿಷಯದೊಳಗೆ ಬಂದಂಥ ಟಾಪಿಕ್ ಮೇಲೆ ಇನ್ಡೆಪ್ತ್ ಆಗಿ ರಿಸರ್ಚ್ ಮಾಡಿ ಅದು ಸ್ವಲ್ಪ ಎಕ್ಸ್ಟ್ರಾ ಪಾಯಿಂಟ್ಸ್ಗಳನ್ನ ನೋಡ್ಕೊಂಡು ಬರ್ಕೋರಿ, ಓದ್ಕೋರಿ ಅದೇ ಒಂದು ಲೆಸನ್ಸ್ ಮೇಲೆ. ಇನ್ನೊಂದು ವಿಷಯ ಬಂದುಬಿಟ್ಟು ನೀವು ಪ್ರಶ್ನೆ ಪತ್ರಿಕೆಗಳಿಗೆ ಇರುವಂತಹ ಆಯ್ಕೆಗಳನ್ನು ನೀವು ಓದ್ಕೊಂಡು ನೋಡಿಕೊಂಡು ಅದರೊಳಗಡೆನೆ ನೀವೇನು ಮಾಡಬೇಕು, ನೀವು ಇನ್ಡೆಪ್ತ್ ಆಗಿ ಓದ್ಕೋಬೇಕಾಗ್ತದೆ. ಉದಾಹರಣೆಗೆ ಈಗ ರಾಷ್ಟ್ರಪತಿಯ ಒಂದು ಬಗ್ಗೆ ಬಂದರೆ ನೀವು ರಾಜ್ಯಪಾಲರ ಬಗ್ಗೆ ಓದ್ಕೋಬೇಕು. ರಾಷ್ಟ್ರಪತಿಯ ಒಂದು ರಚನೆ, ಅವರ ಅಧಿಕಾರ, ಆಮೇಲೆ ಅದೇ ರೀತಿಯಾಗಿ ಅವರ ಒಂದು ಆಯ್ಕೆ, ಅದನ್ನೆಲ್ಲ ಓದ್ಕೋಬೇಕಾಗ್ತದೆ. ಮುಂದಿನ ಬಾರಿ ಪ್ರಶ್ನೆ ಕೇಳಬಹುದಾಗ್ತದೆ. ಸೊ ಹಿಂಗೆ ನಿಮಗೆ ಏನಾದರೂ ಈಗ ಮೆದುಳು ಬಗ್ಗೆ ಕೇಳಿದರೆ, ಸೊ ಮೆದುಳಿನ ಮಧ್ಯಭಾಗ, ಆಮೇಲೆ ಮುಂಭಾಗ ಮತ್ತು ಹಿಂಭಾಗವನ್ನು ಸಂಪೂರ್ಣವಾಗಿ ಓದ್ಕೋಬೇಕಾಗ್ತದೆ ಉತ್ತರವನ್ನು. ಅಷ್ಟೇ ಅಲ್ಲದೆ ಏನೋ ಓದಿ ಕಾನ್ಸೆಪ್ಟನ್ನು ಕ್ಲಿಯರ್ ಇಟ್ಕೊಂಡು ಓದಿ ಮತ್ತು ಕನ್ಸಿಸ್ಟೆನ್ಸಿಯಾಗಿ ನಿರಂತರವಾಗಿ ಓದುವಂಥ ಪ್ರಯತ್ನವನ್ನು ಮಾಡಿ ನಿಮಗೆ ಜಯ ಸಿಗ್ತದೆ. ಮತ್ತು ನಿಮ್ಮಷ್ಟಕ್ಕೆ ನೀವೇ ಕೆಲವೊಂದಿಷ್ಟು ರಿವಾರ್ಡ್ಸ್ ಮತ್ತು ಅವಾರ್ಡ್ಸ್ಗಳನ್ನು ಕೊಡ್ರಿ. ಇಟ್ ಮೀನ್ಸ್ ನಾನು ಇಷ್ಟು ಓದಿ ಮುಗಿಸಿದ್ರೆ ನಾನು ದಿನ ನಾನು ಒಂದು ಮೂವಿ ನೋಡ್ತೀನಿ, ಅಥವಾ ನಾನು ಚಾಕ್ಲೇಟನ್ನು ತಿಂತೀನಿ, ಅಥವಾ ನನ್ನ ಫ್ರೆಂಡನ್ನು ಮೀಟಾಗಿ ಬರ್ತೀನಿ. ಈ ರೀತಿಯಾದಿರುವಂತಹ ಏನು ಖುಷಿ ಕೊಡುವಂತಹ ವಿಷಯವನ್ನು ನಿಮಗೆ ನೀವೇ ಮಾಡ್ಕೋಬೇಕಾಗ್ತದೆ. ಬಿಕಾಸ್ ಇಟ್ ಈಸ್ ನಾಟ್ 1 day 2 days ಸ್ಟಡೀಸ್ ಟು ಜಸ್ಟ್ ರೀಡ್ ಅಂಡ್ ಪಾಸ್ ದ ಎಕ್ಸಾಮ್ಸ್. ಇಟ್ ಈಸ್ ಕಂಟಿನ್ಯೂಸ್ಲಿ ಟೈರ್ಲೆಸ್ ಆಗಿ ಓದುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು, ಅಂದಾಗ ಮಾತ್ರ ಆಗ್ತದೆ. ಅಫ್ಕೋರ್ಸ್ ನನ್ನ ಮಾತಿನಿಂದ ನಿಮಗೆ ಸೊ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇಷ್ಟೇ, ಚೆನ್ನಾಗಿ ಓದಿ, ನಿಮಗೊಂದು ಸಮಯ ಬರ್ತದೆ. ಆ ಸಮಯಕ್ಕೋಸ್ಕರ ನೀವು ಸದಾ ಸಿದ್ಧರಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋಗಳು ಭೇಟಿಯಾಗೋಣ. ನಮಸ್ಕಾರ.